ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್ಸ್, ನಮ್ಮ ರೈತರಲ್ಲಿ, ನಮ್ಮ ಹಳ್ಳಿ ಸೈಡಲ್ಲಿ ಇದು ತುಂಬ ಕಳೆ ಬರುವಂಥ ಸಸ್ಯ. ಇದು ಹತ್ರಕ್ಕೆ ತಾಪಂತ ತೋರಿಸ್ತೀನಿ. ತುಂಬ ಕಳೆ ಬರುವಂಥ ಸಸ್ಯ ಇದು. ಇದನ್ನು ನಾವು ಕೊನ್ನಾರಿ ಅಂತ ಹೇಳ್ತೀವಿ ನಮ್ಮ ಕನ್ನಡದಲ್ಲಿ. ನೋಡಿ, ಗಿಡ ಈ ಥರ ಇರುತ್ತೆ, ಸೇಮ್ ಹುಲ್ಲಿನ ಥರ ಇರುತ್ತೆ. ಇದು ಗೊತ್ತಿಲ್ಲದೆ ಇರೋರಿಗೆ ಇದು ವೇಸ್ಟ್ ಅಂತ ಅನಿಸ್ಬೋದು, ಆದರೆ ಇದರಿಂದ ತುಂಬ ಉಪಯೋಗ ಐತೆ. ಏನು ಉಪಯೋಗಪ್ಪನಪ್ಪ ಅಂತಂದರೆ, ಇದು ಸ್ವಲ್ಪ ವಯಸ್ಸಾದರೆ ಏನಾಗುತ್ತೆ ಅಂದರೆ ಇದರಲ್ಲಿ ಒಂದು 3 ಕೊನೆ ಥರ ಒಂದು ಗೆಡ್ಡೆಗಳು ಬರ್ತವೆ. ಇದರಲ್ಲಿ ಕೊನ್ನಾರಿ ಬೇರು ಅಂತ ಹೇಳ್ತಾರೆ. ಇದು ಬೇರಿಂದ ಒಂದರಿಂದ ಒಂದು ತುಂಬ ಇಲ್ಲಿದ್ರೆ 1 ಅಡಿ 2 ಅಡಿ 3 ಅಡಿ 4 ಅಡಿ 5 ಅಡಿ ಗಂಟೆ ಇದು ಹಪ್ಕೊಂಡು ಹೋಗ್ತಾ ಇರ್ತದೆ ಬೇರಿಂದ. ಈ ಗೆಡ್ಡೆ ಬಂದರೆ ಏನಪ್ಪ ಅಂತಂದರೆ, ಇದು ಯಾರ್ಯಾರಿಗೆ ನಿದ್ರೆ ಸ್ವಲ್ಪ ಕಡಿಮೆ ಇರ್ತದಲ್ಲ, ಅವರು ಇದನ್ನು 1-2 ಗೆಡ್ಡೆ ತಿನ್ನೋದ್ರಿಂದ ಇದರಲ್ಲಿ ನಿದ್ರೆ ಚೆನ್ನಾಗಿ ಬರುತ್ತೆ. ಅನಿದ್ರೆ ಇರೋರಿಗೆ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳ್ಬೋದು. ಮತ್ತು ಕೀಲು ನೋವು, ಕಫ ಇರೋರಿಗೆ ಮತ್ತು ಕೀಲು ನೋವು ಇರೋರಿಗೆ ಇದನ್ನು ಪೇಸ್ಟ್ ಮಾಡಿಬಿಟ್ಟು ಹಾಕ್ಬೋದು. ಇದರಿಂದ ನೋವು ಕಡಿಮೆ ಆಗುತ್ತೆ. ನೋಡಿ, ಕೀಲು ನೋವು ಇರೋರಿಗೆ ಮತ್ತು ಕಫ ಇರೋರು ಲೈಟಾಗಿ ತೊಗೋಬೋದು ಇದರಿಂದ ಖಾರ ಗೀರ ಏನಾಗಲ್ಲ. ಇದು ಯಾವುದೇ ಥರದ ಹಾನಿನೂ ಏನಿಲ್ಲ ಇದರಲ್ಲಿ. ಇದು ಸ್ವಲ್ಪ ಹುಳುಗಳು ಮತ್ತು ಬೇರೆ ಕಾಡು ಪಕ್ಷಿಗಳೆಲ್ಲ ತಿಂತವೆ. ಇದು ಈ ಥರ ಗೆಡ್ಡೆ ಬರುತ್ತೆ. ಇದು ಇನ್ನೂ ಚಿಕ್ಕ ಗಿಡ, ಇದರಲ್ಲಿ ಬಂದಿಲ್ಲ ಇದು. ಅಂದರೆ ನಾವೆಲ್ಲ ಕಿತ್ತಾಕ್ಬಿಡ್ತೀವಿ ಇದನ್ನು. ಹೊಲದಲ್ಲಿ ಭಾರಿ ಕಳೆ ಬರ್ತದೆ ಅಂತ ಕಿತ್ತಾಕ್ತೀವಿ. ನೋಡಿ, ನಮ್ಮ ರೈತರು ಗೊತ್ತಿದ್ದವರು. ಕೊನ್ನಾರಿ ಗಿಡ ಇದು ಆಯುರ್ವೇದದಲ್ಲಿ ಕೂಡ ತುಂಬ ಕೆಲಸಕ್ಕೆ ಬರುತ್ತೆ. ಇದು ಒಂದ್ರ ತಪ್ಪು ಒಂದು ಈ ಥರ ಹೋಗ್ತಾ ಇರ್ತದೆ. ಇದು ನೋಡಿ, ಇಲ್ಲಿ ಈ ಬೇರಲ್ಲಿ ಈ ಥರ ಹೋಗ್ತಾ ಇರುತ್ತೆ. ಇದರಲ್ಲಿ ಗೆಡ್ಡೆ ಬರ್ತದೆ. ಇದರಲ್ಲಿ ಬೇಕಾದರೆ ಯೂಸ್ ಮಾಡ್ಬೋದು. ಇದನ್ನು ಯೂಸ್ ಮಾಡೋದ್ರಿಂದ ಏನೂ ಪ್ರಾಬ್ಲಮ್ ಏನಾಗಲ್ಲ. ಮತ್ತು ಮೊಡವೆಗಳು ಬರುತ್ತಲ್ಲ, ಪಿಂಪಲ್ಸ್ ಆದವರು ಇದನ್ನು ಪೇಸ್ಟ್ ಮಾಡ್ಬೋದು, ಪಿಂಪಲ್ಸ್ಗೆ ಹಾಕ್ಬೋದು ಇದನ್ನು. ಅದರಿಂದ ಪಿಂಪಲ್ಸು ಮಾರ್ಕ್ ನಿಲ್ಲಲ್ಲ ನಿಮಗೆ. ಯಾರ್ಯಾರು ಕಲೆಗಳಾಗ್ಬಿಡ್ತದೆ ಪಿಂಪಲ್ಸ್ ಆಗಿ, ಅವರು ಈ ಗೆಡ್ಡೆ ನೋಡಿ, ಈ ಥರ ಗೆಡ್ಡೆ ಬರುತ್ತೆ. ಇದನ್ನು ಸ್ವಲ್ಪ ಪೇಸ್ಟ್ ಥರ ಮಾಡ್ಬಿಟ್ಟು, ಉಜ್ಜಿ ಚಟ್ನಿ ಥರ ಮಾಡ್ಬಿಟ್ಟು ನಿಮ್ಮ ಪಿಂಪಲ್ಸ್ಗೆ ಹಾಕ್ಬೋದು. ಇದರಿಂದ ನಿಮಗೆ ಮಾರ್ಕ್ ನಿಲ್ಲಲ್ಲ. ನೋಡಿ, ಇದೊಂದು ಒಳ್ಳೆ ಬೆನಿಫಿಟ್ ಅಂತ ಹೇಳ್ಬೋದು ಪಿಂಪಲ್ಸ್ ಆಗಂಥವ್ರಿಗೆ. ಮತ್ತು ಇದನ್ನು ತಿನ್ಬೋದು. ಇದು ಯಾವುದೇ ಥರ ಹಾನಿ ಮಾಡೋಂಥ ಸಸ್ಯ ಏನಲ್ಲ ಅದು. ಅಂದರೆ ಏನಪ್ಪ ಅಂದರೆ, ಈ ಭೂ ಸವೇತ ಆಗೋ ಜಾಗದಲ್ಲಿ ಇದನ್ನು ನೆಟ್ಟರೆ ಇದು ಮಣ್ಣನ್ನು ಸವಸೋದಿಲ್ಲ. ಇದು ಚೆನ್ನಾಗಿ ಮಣ್ಣನ್ನು ಹಿಡಿದಿಟ್ಕೊಳ್ಳುತ್ತೆ. ಕೊನ್ನಾರಿ ಹಿಂದಿಲು ಒಳ್ಳೆ ಹೆಸರು ಐತೆ ಇದಕ್ಕೆ. ಇದರ ನಾರ್ತಲ್ಲೆಲ್ಲ ಯೂಸ್ ಮಾಡ್ತಾರೆ. ಇದನ್ನು ನಾನು ನೋಡಿದ್ದೀನಿ. ಕೆಲವು ಪ್ರಜಾತಿ ಏನಂದರೆ ದೊಡ್ಡ ಗಿಡ ಆಗುತ್ತೆ. ಇಲ್ಲಾಂದರೆ ಇದು ಒಂದು 3 ಅಡಿ 4 ಅಡಿ ಗಂಟನೂ ಬೆಳೆಯುತ್ತೆ ಇದು. ಮತ್ತು ಬೆಳ್ಳುಳ್ಳಿ ಅಷ್ಟಪ್ಪ ಗೆಂಡೆನೂ ಕೂಡ ಆಗುತ್ತೆ ಇದರಿಂದ. ನೋಡಿ, ನೆಕ್ಸ್ಟ್ ಏನಾದ್ರು ಸಿಕ್ಕಿದ್ರೆ ನಿಮಗೆ ಏನಾದ್ರು ಯೂಸ್ ಮಾಡ್ತೀನಿ ಅನ್ನೋಂಗೆ ಮಾಡ್ಬೋದು. ಮತ್ತು ತಲೆಯಲ್ಲಿ ಹೊಟ್ಟು ಸಮಸ್ಯೆ ಇರುತ್ತಲ್ಲ, ಕೂದಲಲ್ಲಿ ನಿಮ್ಮ ಕೂದಲು ಸ್ವಲ್ಪ ಶೈನಿಂಗ್ ಬರಬೇಕು, ಹೊಟ್ಟು ಸಮಸ್ಯೆ ಇರಬಾರ್ದು, ಚೆನ್ನಾಗಿ ಕೂದಲು ಬೆಳಿಬೇಕು ಅಂದರೆ ಇದರ ಗೆಂಡೆನ ನೀವು ಪೇಸ್ಟ್ ಮಾಡಿಬಿಟ್ಟು ಅಪ್ಲೈ ಮಾಡ್ಬೋದು ಕೂದಲಿಗೆ. ಯಾವ ರೀತಿ ಈರುಳ್ಳಿ ಸಿಪ್ಪೆ ಎಲ್ಲ ಅಪ್ಲೈ ಮಾಡೋಕೆ ಹೇಳ್ತಾರೆ, ಅದೇ ಥರ ಇದರದ್ದು ಬೇರು ಮತ್ತು ಇದರ ಗೆಂಡೆನ ನೀವು ಅಪ್ಲೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್. ನಿಮ್ಗೇನಾದ್ರು ವೀಡಿಯೋ ಇಷ್ಟ ಆದರೆ, ಈ ಥರ ನಿಮಗೆ ಆಯುರ್ವೇದದಲ್ಲಿ ಏನಾದರೂ ನೆಕ್ಸ್ಟು ಇಂಟ್ರೆಸ್ಟ್ ಏನಾದರೂ ಇತ್ತು ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಯೂಟ್ಯೂಬ್ ಆ ವಿಡಿಯೋನ ಇನ್ನೊಬ್ರಿಗೆ ಕಳಿಸಿದ್ರೆ ಇನ್ನೊಬ್ಬರಿಗೆ ಗೊತ್ತಿದ್ದವರಿಗೆ ನಾವು ವಿದ್ಯೆನ ಹೇಳ್ಕೊಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.